ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ವೀಕ್ಲಿ ಅನಾಲಿಸಿಸ್ ಮಾಡೋಣ. ಓಕೆ, ಫಸ್ಟು ನಿಫ್ಟಿ 50 ಬಗ್ಗೆ ನೋಡೋಣ. ನಿಫ್ಟಿ 50 ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಯಾವಾಗಲೂ ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಟ್ರೆಂಡ್ ನೋಡಬೇಕಾಗುತ್ತೆ ಫಸ್ಟು. ಓಕೆ, ಹೈಯರ್ ಟೈಮ್ ಫ್ರೇಮ್ ಅಂದರೆ ಮಂತ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡಿದಾಗ ನಿಫ್ಟಿ 50 ಒಂದು ಅಪ್ ಟ್ರೆಂಡಲ್ಲಿದೆ. ಓಕೆ, ಸ್ಟಿಲ್ ಅಪ್ ಟ್ರೆಂಡಲ್ಲಿದೆ. ಮತ್ತು ವೀಕ್ಲಿ ನೆಕ್ಸ್ಟು ಬಂದುಬಿಟ್ಟು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಬೇಕಾಗುತ್ತೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದು ಒಂದು ದೊಡ್ಡ ಕರೆಕ್ಷನ್ಸ್ ಆದಮೇಲೆ ಒಂದು ಅಪ್ ಟ್ರೆಂಡ್ ಮತ್ತೆ ಕಂಟಿನ್ಯೂಷನ್ ಇದೆ. ಇವಾಗ ಇಲ್ಲಿ ಕರೆಕ್ಷನ್ಸ್ ಬರ್ಬೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದೆ. ಕರೆಕ್ಷನ್ಸ್ ಬರ್ತಾ ಇದೆ, ಬಟ್ ನಾವು ಯಾವಾಗಲೂ ಟ್ರೆಂಡ್ ಎಲ್ಲಿ ಹೋಗುತ್ತೆ ಆ ಪ್ರಕಾರ ನಾವು ಟ್ರೇಡ್ ತೊಗೊಳ್ಳೋದು ಒಳ್ಳೆಯದು. ಆ ಪ್ರಕಾರ ನಾವು ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ಸ್ ನಾವು ನೋಡಬೇಕಂತಂದರೆ 24,800ರಿಂದ 24,700 ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್. ಓಕೆ, ಈ ಲೆವೆಲಲ್ಲಿ ನಮಗೆ ಆ್ಯಸ್ ಪರ್ ದ ನಮ್ಮ ಸಿಸ್ಟಮ್ ಪ್ರಕಾರ ಇಲ್ಲೇನಾದರೂ ಬೈಯಿಂಗ್ ಝೋನ್ ಸಿಕ್ಕಿದ್ರೆ ಇಲ್ಲಿ ನಾವು ನಿಫ್ಟಿ 50ಯಲ್ಲಿ ಪ್ಲ್ಯಾನ್ ಮಾಡ್ಬೋದು ನೆಕ್ಸ್ಟ್ ವೀಕಿಗೆ. ಓಕೆ, ಇಲ್ಲಿ ನೆಕ್ಸ್ಟು ಅಲ್ಲಿ ಬರೋವರೆಗೂ ನಾವು ಸ್ಟಿಲ್ ನಾವು ಇದು ಇನ್ನೂ ಅಪ್ ಟ್ರೆಂಡಿಗೆ ಒಂದು ಆಪರ್ಚುನಿಟಿ ಇಲ್ಲ ಅಂತಲೇ ಅನ್ಕೋಬೇಕು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಬಂದರೆ ಮಾತ್ರ ನಾನು ಲೋ ಕ್ವಾಲಿಟಿ ಅಂದರೆ ಒಂದು ಚಿಕ್ಕ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದಿತ್ತು. ಇನ್ ಕೇಸ್ ಡೌನ್ ಬಂದರೆ ಏನಾಗುತ್ತೆ, ನಾನು ಯಾವುದೇ ರೀತಿ ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡಲ್ಲ. ಏನಕ್ಕೆ, ಟ್ರೆಂಡ್ ಏನಾಗುತ್ತೆ, ಟ್ರೆಂಡ್ ಬಂದುಬಿಟ್ಟು ನಮಗೆ ಸ್ಟಿಲ್ ಅಪ್ ಟ್ರೆಂಡ್ ಇದೆ. ಓಕೆ, ಸ್ಟಿಲ್ ಅಪ್ ಟ್ರೆಂಡ್ ಇರುವಾಗ ಇಲ್ಲಿ ಬಂದುಬಿಟ್ಟು ನಾನು ಡೌನ್ ಪ್ಲ್ಯಾನ್ ಮಾಡಲ್ಲ ಅಂತ ಹೇಳಿದೆ. ಈ ರೇಂಜಲ್ಲಿ ನಾನು ಡೌನ್ ಪ್ಲ್ಯಾನ್ ಮಾಡ್ತೀನಿ ಅಂತ ಮುಂಚೆನೇ ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ. ಓಕೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇಲ್ಲಿ ಹೇಳಿದ್ವಿ ರೈಟ್, ಇಲ್ಲಿಂದ ಡೌನ್ ಬರುತ್ತೆ ಅಂತ. 2ನೇ ತಾರೀಕು ಜುಲೈಯಲ್ಲಿ ವಿಡಿಯೋ ನೀವು ನೋಡಿರ್ಬೋದು. ಅಲ್ಲಿಂದ ಡೌನ್ ಬರುತ್ತೆ ಅಂತ ಹೇಳಿದೆ, ಬಟ್ ಇಲ್ಲಿಂದ ಏನಾಗಿದೆ, ಟ್ರ್ಯಾಪ್ ಆಗಿದೆ. ನೋಡಿ, ಟ್ರ್ಯಾಪ್ ಏನಕ್ಕೆ ಟ್ರ್ಯಾಪ್ ಆಗುತ್ತೆ ಅಂತ ಮೊದಲು ತಿಳ್ಕೊಳ್ಳಿ. ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ರೈಟ್, ಇದು ಒಂದು ಇಂಪಾರ್ಟೆಂಟ್ ಲೆವೆಲ್. ಏನಕ್ಕೆ ಇಂಪಾರ್ಟೆಂಟ್ ಲೆವೆಲ್, ಇದು ಆಲ್ ಟೈಮ್ ಹೈ ಇತ್ತು ಬ್ಯಾಂಕ್ ನಿಫ್ಟಿದು. ಇದಾದಮೇಲೆ ಇಲ್ಲಿಂದ ಕರೆಕ್ಷನ್ ಬಂದಿದೆ, ಆದಮೇಲೆ ಇಲ್ಲಿ ಮೇಲೆ ಹೋದ್ಮೇಲೆ ನಾವೇನು ಅಂದ್ಕೊಳ್ತೀವಿ, ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸೊ ಇದ್ರ ಹೈ ಏನಾಗುತ್ತೆ, ಇದ್ರ ರೆಸಿಸ್ಟೆನ್ಸ್ ಈ ಲೆವೆಲಲ್ಲಿ ಬರುತ್ತೆ ರೈಟ್. ಅವಾಗ ನಾವು ತುಂಬ ಜನ ಏನು ಮಾಡ್ತಾರೆ, ಸಡನ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ಏನು ಮಾಡ್ತಾರೆ, ಇಲ್ಲಿ ಬೈ ಮಾಡಿರ್ತಾರೆ. ಏನಾಗಿದೆ, ಟ್ರ್ಯಾಪ್ ಆಗಿ ಕೆಳಗಡೆ ಬಂದು ಎಲ್ಲರೂ ಸ್ಟಾಪ್ ಲಾಸ್ ಹಿಟ್ಟಾಗಿರುತ್ತೆ ರೈಟ್. ಅದಾದಮೇಲೆ ಡೌನ್ ಮತ್ತೆ ಇಲ್ಲಿಂದ ಕರೆಕ್ಷನ್ ಬರೋದ್ರಿಂದ ಇಲ್ಲಿ ಏನು ಮಾಡಿರ್ತಾರೆ, ಶಾರ್ಟ್ ಮಾಡಿರ್ತಾರೆ. ನಾವು ಶಾರ್ಟ್ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಶಾರ್ಟ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನಂತಂದರೆ ಇಲ್ಲಿ ರೀಟ್ರೇಸ್ಮೆಂಟ್ ಆಗಿ ಇಲ್ಲಿ ರೆಡ್ ಕ್ಯಾಂಡಲ್ ಬಂದರೆ ಶಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಏನಾಗಿದೆ, ಇಲ್ಲಿಂದ ಮತ್ತೆ ಮೇಲೆ ಹೋಗಿ ಇಲ್ಲೂ ಟ್ರ್ಯಾಪ್ ಆಗಿದೆ. ಮತ್ತು ಪುನಃ ಮೇಲೆ ಬ್ರೇಕ್ಔಟ್ ಆಯಿತು ಅಂತ ಇಲ್ಲಿ ಯಾರಾದರೂ ಬೈ ಮಾಡಿದರೆ ಪುನಃ ಕೆಳಗಡೆ ಬಂದು ಮತ್ತೆ ಟ್ರ್ಯಾಪ್ ಮಾಡಿದೆ. ಪುನಃ ಮೇಲೆ ಹೋಗಿ ಇಲ್ಲಿ ನೋಡಿ, ಇಲ್ಲೂ ಟ್ರ್ಯಾಪ್ ಮಾಡಿ ಕೆಳಗಡೆ ಬಂದಿದೆ. ಇವಾಗ ಒಂದು 3-4 ಟೈಮ್ಸು ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆದಾಗ ನೀವೇನು ಮಾಡ್ತೀರಾ, ಈ ರೇಂಜಲ್ಲಿ ಬೈ ಮಾಡೋಕ್ಕೆ ಹೋಗಲ್ಲ. ಓಕೆ, ಡೌನ್ ಸೈಡಿಗೆ. ಕಾರಣ ಏನಂತಂದರೆ ಆಲ್ರೆಡಿ ಲಾಸ್ ಆಗಿದೆ, ಬೇಡ ಹೋಲ್ಡ್ ಮಾಡೋಣ, ಸುಮ್ಮನೆ ಇರೋಣ, ಸ್ಟ್ಯಾಂಡ್ ಬೈಯಲ್ಲಿ ಇರೋಣ ಅಂತ ಹೋಲ್ಡ್ ಮಾಡ್ತೀರಾ. ನೆಕ್ಸ್ಟ್ ಡೇ ಬಂದುಬಿಟ್ಟು ಅಲ್ಲಿ ಗ್ಯಾಪ್ ಡೌನ್ ಆಗಿಬಿಟ್ಟು ಇಲ್ಲಿ ಏನಾಗಿದೆ, ಅದು ಡೌನ್ ಸೈಡಿಗೆ ಹೋಗಿದೆ. ಸೊ ಇವರು FI ಮತ್ತು DI ಹತ್ರ ಏನಿರುತ್ತೆ, ನಮ್ಮ ರೀಟೇಲರ್ಸು ಡೇಟಾ ಬಂದುಬಿಟ್ಟು ಕ್ಲಿಯರ್ ಕಟ್ಟಾಗಿ ಅವ್ರ ಹತ್ರ ಅಕ್ಯುರೇಟ್ ಆಗಿರುತ್ತೆ. ಅಕ್ಯುರೇಟ್ ಅಪ್ರಾಕ್ಸಿಮೇಟ್ಲಿ ಇದ್ದರೂ ಕೂಡ ನಮ್ಮ ಡೇಟಾಸ್ ಅವ್ರ ಹತ್ರ ಇರೋದ್ರಿಂದ ಈ ರೀತಿ ಟ್ರ್ಯಾಪ್ಸ್ ಮಾಡೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ನೋಡಿ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ನಿಮ್ಗೆ ಸ್ಟಾಪ್ ಲಾಸ್ ಇದ್ದಾಗ ಒಂದು ಭಯ ಇರುತ್ತೆ, ಮತ್ತೆ ಇಲ್ಲಿ ಎಲ್ಲಿ ಬೈ ಮಾಡೋದು ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ, ಸುಮ್ಮನೆ ಇರ್ತೀರ. ಆ ಕಾರಣಕ್ಕೋಸ್ಕರ ಯಾವಾಗಲೂ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಒಂದು ಸರ್ತಿ ನಿಮ್ಮ ಫೇಲರ್ ಆದರೆ ಬಿಟ್ಬಿಡಬೇಕು, ನೆಕ್ಸ್ಟು ಇಂಪಾರ್ಟೆಂಟ್ ಲೆವೆಲಲ್ಲಿ ಮಾತ್ರ ಈ ರೀತಿ ಬ್ರೇಕ್ಔಟಲ್ಲಿ ಮಾಡಬೇಕಂತಂದರೆ, ಇವಾಗ ಇಲ್ಲಿ ಹೈ ಇದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಇವಾಗ ಈ ಹೈ ನಮಗೂ ಗೊತ್ತು, ನಿಮಗೂ ಗೊತ್ತು ಅಂದಮೇಲೆ FI DIಸ್ಗೂ ಗೊತ್ತಿರುತ್ತೆ. ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಸ್ಟ್ರಾಟಜಿನ ಸ್ವಲ್ಪ ಟ್ಯೂನ್ ಮಾಡಿ. ಓಕೆ, ಟ್ಯೂನ್ ಮಾಡಿಬಿಟ್ಟು ಪ್ರೈಸ್ ಬಿಹೇವ್ಸ್ನ ನೋಡಿ, ಪ್ರೈಸ್ ಹೇಗೆ ಬಿಹೇವ್ ಆಗುತ್ತೆ ಮಾರ್ಕೆಟಲ್ಲಿ ಇಂಟ್ರಾಡೇಲಾಗಲಿ ಮತ್ತು ಈ ರೀತಿ ಸ್ವಿಂಗಲ್ಲಾಗಲಿ ಹೇಗೆ ಪ್ರೈಸ್ ಬಿಹೇವ್ ಮಾಡುತ್ತೆ ಅಂತ ನೀವು ಫಸ್ಟು ಫೋಕಸ್ ಮಾಡಿ, ಅದಾದಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನಾನು ಪ್ಲ್ಯಾನ್ ಮಾಡಬೇಕಂತಂದರೆ ಈ ರೇಂಜಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಈ ರೇಂಜಲ್ಲಿ ಪ್ಲ್ಯಾನ್ ಮಾಡ್ತೀನಿ, ಈ ರೇಂಜಲ್ಲಿ ಪ್ಲ್ಯಾನ್ ಮಾಡ್ತೀನಿ. ನೆಕ್ಸ್ಟು ಪ್ರೈಸ್ ಇಲ್ಲಿ ಬಂದು ಸಪೋರ್ಟ್ ಏನಾದ್ರು ತೊಗೊಂಡು ಮೇಲೆ ಹೋಗೋ ಥರ ಇದ್ದು ಮತ್ತು ರೀಟ್ರೇಸ್ಮೆಂಟ್ ಆ ರೀತಿ ಆದಾಗ ಪ್ಲ್ಯಾನು ಅಪ್ ಸೈಡಿಗೆ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ, ನಿಫ್ಟಿ 50ಯಲ್ಲಿ ನಾವೇನು ಹೇಳಿದ್ವಿ, 27,700 27,800 ಇಲ್ಲಿ ಬಂದುಬಿಟ್ಟು ಸಪೋರ್ಟ್ ತೊಗೊಂಡಾಗ ಇಲ್ಲಿ ನಾವು ನಿಫ್ಟಿ 50ಯಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಈ ಸ್ಟಿಲ್ ವೀಕ್ಲಿಯಲ್ಲಿ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಇದು ಕೂಡ ಕರೆಕ್ಷನ್ಸ್ ಮೋಡಲ್ಲಿದೆ. ಬಟ್ ಈ ಕ್ಯಾಂಡಲ್ಸ್ ನೀವು ನೋಡಿದಾಗ ಈ ಒಂದು ಕ್ಯಾಂಡಲ್ನ ಕೆಳಗಡೆ ಬಂದಿಲ್ಲ ಅಂತಂದಮೇಲೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು, ಈ ಪ್ರೈಸ್ನ ನಾವು ಮತ್ತೆ ಫೋಕಸ್ ನಮ್ಮದು ಅಪ್ ಸೈಡಲ್ಲಿ ಇರುತ್ತೆ. ಓಕೆ,
ಬಟ್ ಇನ್ನೂ ಸ್ಟಿಲ್ ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮೇಷನ್ ಆ ಲೆವೆಲಲ್ಲಿ ಬಂದಾಗ ನಿಫ್ಟಿ 50 ಈ ಲೆವೆಲ್ 24,800 ಬಂದು ಸಪೋರ್ಟ್ ತೊಗೊಂಡಾಗ ಅಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಇಲ್ಲಿ ಆಲ್ಮೋಸ್ಟು 55 800 700 ಆ ರೇಂಜಲ್ಲಿ ಬಂದಾಗ ನಾವು ಅಪ್ಸೈಡಿಗೆ ಪ್ಲ್ಯಾನ್ ಮಾಡ್ಬೋದು. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.